ಇದು ತಮಾಷೆಯ ವಿಷಯ ಅಲ್ಲ, ಹಾಸ್ಯದ ಪ್ರಸಂಗ. ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅನ್ನೋದಕ್ಕೆ ಒಂದು ಕೈಗನ್ನಡಿ ಮಾತ್ರ. ಈ ಬಗ್ಗೆ ಗೋಪಾಲ್ ಗೋಡ್ಸೆ ಎಷ್ಟು ಇದನ್ನು ಅನುಭವಿಸಿದ್ರು ಅನ್ನೋದಕ್ಕೆ ನಾನು ನಿಮಗೊಂದು ಮತ್ತೊಂದು ಉದಾಹರಣೆ ಜೊತೆಗೆ ವಿವರಿಸ್ತೀನಿ. ಇದು ನಡೆದದ್ದು 1959 ಏಪ್ರಿಲ್ 27ನೇ ತಾರೀಕು. ತೋಮಸ್ ಮಾನೇಕ್ ಶಾ ನಾನಾವತಿ, he was a commander in Indian Navy. INS ಮೈಸೂರು ಅನ್ನೋ ಶಿಪ್ನಲ್ಲಿ he was ಸೆಕೆಂಡ್ ಆಫೀಸರ್. ತಿಂಗಳಾನುಗಟ್ಟಲೆ ಸಂಸಾರದಿಂದ ಹೊರಗಿದ್ದಾರೆ ಡ್ಯೂಟಿ ಮೇಲೆ. ಆತನಿಗೆ ಒಬ್ಬ ಸುಂದರವಾದ ಪತ್ನಿ ಸಿಲ್ವಿಯಾ. ಗಂಡ ಯಾವಾಗ ತಿಂಗಳಾನುಗಟ್ಟಲೆ ಮನೆಯಿಂದ ಹೊರಗಡೆ ಇತ್ತು, ಒಂಟಿತನ ಕಾಲಕ್ಕೆ ಶುರುವಾಯಿತು. ಗಂಡನ ಸ್ನೇಹಿತನ ಜೊತೆಗೆ ಸ್ನೇಹ ಬೆಳೆಯಿತು, ಸ್ನೇಹ ಪ್ರೇಮವಾಯಿತು, ಪ್ರೇಮ ಅಕ್ರಮ ಸಂಬಂಧಕ್ಕೆ ಬೆಳೆಯಿತು. ಅವತ್ತಿನ ದಿವಸ ನಾನಾವತಿ ತನ್ನ ಪ್ರವಾಸವನ್ನು ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಮನೆಗೆ. ಈ ವಿಷಯ ಅವನಿಗೆ ಗೊತ್ತಾಗುತ್ತೆ. ಅವತ್ತು ಅವನು ತನ್ನ ಸಂಸಾರವನ್ನು ಒಂದು ಸಿನಿಮಾ ಕರ್ಕೊಂಡು ಹೋಗಬೇಕು, ನನಗೆ ಬೇರೆ ಕೆಲಸ ಇದೆ ಬನ್ನಿ ಅಂತ ಅವನು ಸಂಸಾರವನ್ನು 3 ಜನ ಮಕ್ಕಳಿದ್ರು, 3 ಮಕ್ಕಳು ಮತ್ತು ಆ ತಾಯಿಯನ್ನು ಸಿನಿಮಾದಲ್ಲಿ ಬಿಟ್ಟು ನಾನು ಆಮೇಲೆ ಬಂದು ಹಾಗೆ ನಿಮ್ಮನ್ನು ಪಿಕಪ್ ಮಾಡ್ತೀನಿ ಅಂತೇಳಿ ಸೀದಾ INS ಮೈಸೂರು ಶಿಪ್ಗೆ ಹೋಗ್ತಾನೆ. ಅಲ್ಲಿ ಒಂದು ಪಿಸ್ತೂಲನ್ನು ಮತ್ತು 6 ಗುಂಡುಗಳು ಇಟ್ಕೊಳ್ತಾನೆ. ಸೆಲ್ಫ್ ಡಿಫೆನ್ಸ್ ಅಂತ ರಿಜಿಸ್ಟರ್ನಲ್ಲಿ ಬರೀತಾರೆ. ಆ ಸ್ಟೋರ್ ಕೀಪರು ಆ ಪಿಸ್ತೂಲನ್ನು ಒಂದು ಬ್ರೌನ್ ಕವರಲ್ಲಿ, ಪೇಪರ್ ಕವರಲ್ಲಿ ಹಾಕಿ ಇವನಿಗೆ ಕೊಡ್ತಾರೆ. ಪತ್ನಿಯ ಪ್ರೇಮಿಯ ಹೆಸರು ಅಹುಜ. ಸಿಂಧಿ ಮಾಣಿಕ್, ಇವನು ನಾನಾವತಿ ಪಾರ್ಸಿ. ಪ್ರೇಮ ಹುಜ ಕಚೇರಿಗೆ ಇವನು ಹೋಗ್ತಾನೆ, ಪಿಸ್ತೂಲ್ ತಗೋತಾನೆ. ಪ್ರೇಮ ಹುಜ ಕಚೇರಿನಲ್ಲಿಲ್ಲ, ಸಾಬ್ ಘರ್ ಮೇ ಹೈ ಅಂತಾನೆ. ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಕದ ಕಟ್ಟಿದಾಗ ಪರಿಚಾರಕರು ಬಾಗಿಲು ತೆಗಿತಾರೆ. ಸಾಬ್ ಬೆಡ್ರೂಮ್ ಮೇ ಹೈ ಅಂತಾನೆ. ಇವನು ಬೆಡ್ರೂಮ್ ಹೋಗ್ತಾನೆ. ಆಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಂತ ಪ್ರೇಮ ಹುಜ ಒಂದು ಬಿಳಿ ಕಲೆಯನ್ನು ಸುತ್ತಕೊಂಡು ಕನ್ನಡಿ ಮುಂದೆ ಇಟ್ಕೊಂಡು ತಲೆ ಬಾಚ್ಕೊತಾ ಇರ್ತಾರೆ. ಮಾತು ಬೆಳೆಯುತ್ತೆ. ನಿಮ್ಮ ಕೈಯಲ್ಲಿದ್ದ ಪಿಸ್ತೂಲ್ ಅಂತ ಒಂದು 3 ಗುಂಡುಗಳನ್ನು ಹಾರಿಸಿ ಈ ಕಿಲ್ಸ್ ಪ್ರೇಮ ಆ್ಯಂಡ್ ಗೋಸ್ ಆ್ಯಂಡ್ ಸರೆಂಡರ್ಸ್ ಟು ಪೊಲೀಸ್. ಈ ಕಥೆಯನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಕೊಲೆಗಾರ, ಯಾರು ನಾನಾವತಿ, ಗೋಪಾಲ್ ಗೋಡ್ಸೆ ಯಾರು? ಗೋಪಾಲ್ ಗೋಡ್ಸೆ ಕೊಲೆಗಾರ. ಕೊಲೆ ಮಾಡಿದ್ದು ನಾಥುರಾಮ್. ಇವರ ಮೇಲೆ ಇದ್ದಂಥ ಆಪಾದನೆ ಕೊಲೆಯ ಪಿತೂರಿನಲ್ಲಿ ಭಾಗವಹಿಸಿದ್ರು ಅನ್ನೋ ಒಂದೇ ಕಾರಣ. ಜೀವಾವಧಿ ಶಿಕ್ಷೆ ಆಯಿತು. ಪ್ರೇಮ ಹುಜ ಕೊಲೆ ಮಾಡಿದಂತಹ ನಾನಾವತಿಗೂ ಜೀವಾವಧಿ ಶಿಕ್ಷೆ ಆಯಿತು. ಆ ಜೀವಾವಧಿ ಶಿಕ್ಷೆಗೆ ಮೊದಲು ಬಹಳಷ್ಟು ಮೀಡಿಯಾ ಟ್ರಯಲ್ ಹುಟ್ಟುಕೊಂಡಿದ್ದೇ ಆಗ. ಮುಂಬೈನಲ್ಲಿ ಬ್ಲಿಟ್ಸ್ ಅನ್ನೋ ಒಂದು ಪತ್ರಿಕೆ ಇತ್ತು. ಅದರ ಸಂಪಾದಕ RK ಕಾರಂಜಿಯ, ರುಸ್ತುಮ್ ಕೆ ಕಾರಂಜಿಯ. ಹಿ ವಾಸ್ ಆಲ್ಸೋ ಎ ಪಾರ್ಸಿ. ಆತ ಪೂರ್ತಿ ಸೆನ್ಸೇಷನಲ್ ಆಗಿ ಪ್ರೊಸೀಡಿಂಗ್ಸ್ಗಳನ್ನು ಪ್ರಕಟ ಮಾಡೋಕ್ಕೆ ಶುರು ಮಾಡ್ತಾನೆ. ಪೂರ್ತಿ ವಾತಾವರಣ ಎಷ್ಟು ಮಟ್ಟಿಗೆ ಸೆನ್ಸೇಷನಲ್ ಆಯಿತು ಅಂದರೆ, ಪ್ರತಿದಿನ ಪ್ರತಿಭಟನೆ, ಪ್ರತಿದಿನ ಪ್ರದರ್ಶನಗಳು, ಮೆರವಣಿಗೆಗಳು ನಡೆಯಕ್ಕೆ ಶುರುವಾಯಿತು. ಆವಾಗ ಮತ್ತೊಂದು ಸಿಸ್ಟಮ್ ಇತ್ತು ನಮ್ಮಲ್ಲಿ, ಟ್ರಯಲ್ ಬೈ ಜ್ಯೂರಿ ಅಂತ ಹೇಳಿ. ಜ್ಯೂರಿಗಳನ್ನು ಅಪಾಯಿಂಟ್ ಮಾಡಿ ವಿಚಾರಣೆ ನಡೆಸ್ತಾ ಇತ್ತು. ಜ್ಯೂರಿಗಳನ್ನು ಯಾರು? ಲಾಯರ್ಗಳಲ್ಲ, ನ್ಯಾಯಾಧೀಶರು ಅಲ್ಲ, ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕೂರಿಸ್ತಾ ಇತ್ತು. 9 ಜನರ ಆಯ್ಕೆ ಆಯಿತು. ಅದರಲ್ಲಿ 2 ಪಾರ್ಸಿಗಳು, 2 ಸಿಂಧಿಗಳು, 5 ಜನ ಹಿಂದೂಗಳು, 2 ಪಾರ್ಸಿ, 2 ಸಿಂಧೀಸ್. ಈ ಮೀಡಿಯಾ ಟ್ರಯಲ್ಲು, ಈ ಬ್ಲಿಟ್ಸ್ನ
ಪರಿಣಾಮ ಎಷ್ಟು ಮಟ್ಟಿಗೆ ಆಯಿತು ಅಂದರೆ, ವಿಚಾರಣೆ ಮುಗಿದ ಮೇಲೆ ಸಾಕ್ಷಿಗಳನ್ನೆಲ್ಲ ಕೇಳಿದ ಮೇಲೆ ಔಟ್ ಆಫ್ ದೋಸ್ 9 juries, 8 juries declared ನಾನಾವತಿ ಇನ್ನೋಸೆಂಟ್. ಒಬ್ಬನೇ ಒಬ್ಬ ಜೂರಿ ನಾನಾವತಿಯನ್ನ ಗಿಲ್ಟಿ ಆಫ್ culpable homicide amounting to murder under section 302 ಅಂತ ಹೇಳ್ತಾರೆ. ಸ್ಪ್ಲಿಟ್ ವರ್ಡಿಕ್ಟ್. ಏನು ಮಾಡೋದು? ಜಡ್ಜ್ ಅದನ್ನ ಹೈಕೋರ್ಟಿಗೆ ರೆಫರ್ ಮಾಡೋದು. ಹೈಕೋರ್ಟಲ್ಲಿ ಮತ್ತೆ ಪ್ರೀ ಟ್ರಯಲ್ ಶುರುವಾಗುತ್ತೆ. ಪೀಠ ಗಜೇಂದ್ರ ಕಡ್ಡ, ಜಸ್ಟಿಸ್ ಗಜೇಂದ್ರ ಕಡ್ಡ, ಪ್ರಾಯಶಃ ಕರ್ನಾಟಕದವರು. ಅವರು ಕೊನೆಯಲ್ಲಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಆಗಿ ರಿಟೈರ್ ಆಗ್ತಾರೆ. ಅವರು ಇನ್ಸಿಡೆಂಟ್ ಆಗಿ ಮಾಡ್ತಾರೆ. ಅಲ್ಲಿಗೆ ಆ ಕೇಸ್ ಮುಗಿದು. ನಾನಾವತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದೆ. ಆತನಿಗೆ ನೆಹರು ಫ್ಯಾಮಿಲಿ ಜೊತೆಗೆ ಸಂಬಂಧ ಇದೆ. ಕೃಷ್ಣ ಮೆನನ್ ಯುಕೆನಲ್ಲಿ ಹೈ ಕಮಿಷನರ್ ಆಗಿದ್ದಾಗ ನಾನಾವತಿ ವಾಸ್ ವರ್ಕಿಂಗ್ ಆಸ್ ಎ ಮಿಲಿಟರಿ ಅಟ್ಯಾಚ್. ಸೊ ಕೃಷ್ಣ ಮೆನನ್ ಪರಿಚಯ. ಆ ಟೈಮಲ್ಲಿ ಕೃಷ್ಣ ಮೆನನ್ ಭಾರತದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಮಹಾರಾಷ್ಟ್ರದ ಗವರ್ನರ್ ಆಗಿ ನೆಹರೂರವರ ಸಹೋದರಿ ವಿಜಯಲಕ್ಷ್ಮಿ ಪಂಡಿತ್ ಪಬ್ಲಿಕ್ ಪ್ರೆಷರ್ ನಾನಾವತಿಯನ್ನು ಬಿಡುಗಡೆ ಮಾಡಬೇಕು ಅಂತ ಕ್ಷಮಾದಾನ ನೀಡಿದ್ದು ವಿಜಯಲಕ್ಷ್ಮಿ ಪಂಡಿತ್. ಎಷ್ಟು ವರ್ಷ? ಬರೀ 3 ವರ್ಷದಲ್ಲಿ. ನಾನಾವತಿ ಜೈಲಲ್ಲಿದ್ದು ಕೊಲೆ ಮಾಡಿದ ಅಪರಾಧದ ಮೇಲೆ ಬರೀ 3 ವರ್ಷ. 64 ಮಾರ್ಚ್ ಅವನು ಬಿಡುಗಡೆ ಆಯಿತು. ಅಷ್ಟರಲ್ಲಿ ಗೋಪಾಲ್ ಗೋಡ್ಸೆ 16 ವರ್ಷ ಜೈಲಿನಲ್ಲಿ ಕಳೆದಿತ್ತು. ಯಾವ ಆಪಾದನೆ ಮೇಲೆ? ಪಿತೂರಿಯ ಆಪಾದನೆ ಮೇಲೆ, ಕೊಲೆಗಾರಿಕನ ಆಪಾದನೆ ಮೇಲೆ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಗೋಪಾಲ್ ಗೋಡ್ಸೆ ಜೈಲಿನಲ್ಲಿ ಉತ್ತಮ ನಡವಳಿಕೆಗಾಗಿ 2963 ದಿವಸಗಳ ರೆಮಿಷನ್ ಪಡೆದಿತ್ತು. ಅಂದರೆ ಜೈಲಿನಲ್ಲಿ ಇದ್ದವರು ಉತ್ತಮವಾಗಿ ಮಾಡಿದರೆ ಅವರ ಶಿಕ್ಷೆ ದಿನಗಳು ಕಡಿಮೆ ಆಗುತ್ತೆ. ಆ ರೀತಿ ಇವರಿಗೆ 2963 ದಿನಗಳ ರೆಮಿಷನ್ ಸಿಕ್ಕಿತ್ತು. ಅಂದರೆ ಸುಮಾರು 8 ವರ್ಷಗಳು. ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಅಂತ ಮಾಡ್ತಾರೆ. ಹಾಗಿದ್ದರೆ ಇವರು ಆ 8 ವರ್ಷಗಳ ನಂತರ ಬರೀ 6 ವರ್ಷಕ್ಕೆ ಹೊರಗಡೆ ಬರಬೇಕಿತ್ತು. ಹಾಗೆ 16 ವರ್ಷ ಆಗಿದ್ದು ಎಷ್ಟೋ ಸಲ ಸರ್ಕಾರಕ್ಕೆ ಮನವಿ ಮಾಡಿದ್ರು, ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಕೊನೆಯಲ್ಲಿ ಈ ನಾನಾವತಿಯ ಕೇಸ್ ಆದಮೇಲೆ ಅವರ ಕೇಸನ್ನು ಆರ್ಗನೈಸರ್ ಸಂಪಾದಕ KR ಮಲ್ಕಾನಿ ಲೇಖನಗಳನ್ನು ಬರೋದು. ಅದರಿಂದ ಪರಿಣಾಮ ಏನಾಯಿತು ಅಂತ ಗೊತ್ತಿಲ್ಲ. ಕೊನೆಗೆ ಅಕ್ಟೋಬರ್ 64 ಇವರಿಗೆ ಬಿಡುಗಡೆ ಆಯಿತು. ಹಾಗೆ ಅದು ಬರೀ ನೆಪಕ್ಕೆ ಮಾತ್ರ. ಗೋಪಾಲ್ ಗೋಡ್ಸೆ ಪೂನಾಕ್ಕೆ ಬಂದು ಅವತ್ತು ಸತ್ಯನಾರಾಯಣ ಪೂಜೆನೋ ಏನೋ ಒಂದು ಪೂಜೆ ಇತ್ತು ಮನೆಯಲ್ಲಿ. ಕೇಳ್ಕರ್ ಅಂತ ತಿಲಕರ ಮೊಮ್ಮಗ ಒಂದು ಏನೋ ಭಾಷಣ ಮಾಡಿದ್ರು. ಭಾಷಣ ವೈರಲ್ ಆಯಿತು. ತಕ್ಷಣ ಗೋಪಾಲ್ ಗೋಡ್ಸೆ ಅವರಿಗೆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ನಲ್ಲಿ ಮತ್ತೆ ಜೈಲಿಗೆ ಹಾಕಿತ್ತು. 62ರಲ್ಲಿ ನಮ್ಮ ಮೇಲೆ ಚೀನಾ ಆಕ್ರಮಣ ಮಾಡಿತ್ತು. ಆ ಟೈಮಲ್ಲಿ ಸರ್ಕಾರ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ ಜಾರಿಗೆ ತಂದಿತ್ತು. ವಿಚಾರಣೆ ಇಲ್ಲದೆ ಯಾರನ್ನಾದರೂ ಜೈಲಿನಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರವನ್ನು ಸರ್ಕಾರ ಕೊಟ್ಟಿತ್ತು. 1 ವರ್ಷದ ನಂತರ ಅದರ ಮೇಲೆ ಹೊರಗಡೆ ಬಂತು. ಇದು ಗೋಪಾಲ್ ಗೋಡ್ಸೆ ಇವಾಗ ಪುಸ್ತಕದ ಬಗ್ಗೆ ಬರೋದಾದರೆ ಜುಲೈ 22ನೇ ತಾರೀಕು ಹರ್ಷ ಅವರು ನನಗೆ ಫೋನ್ ಮಾಡಿ, ಸರ್ ನಮಗೆ ಗೋಪಾಲ್ ಗೋಡ್ಸೆ ಫ್ಯಾಮಿಲಿಯಿಂದ ನನಗೆ ಕಾಪಿ ರೈಟ್ ಸಿಕ್ಕಿದೆ, ಈ ಪುಸ್ತಕ ಸಿಗ್ತಾ ಇಲ್ಲ, ಇದನ್ನು ಅನುವಾದ ಮಾಡ್ಕೊಡ್ತೀರಾ? ಆ ಹೊತ್ತಿಗೆ ನಾನು ಅದು 1 ದಿವಸ 2 ದಿವಸಕ್ಕೆ ಮೊದಲು ನಾನು ಬೇರೆ ಒಂದು ಪುಸ್ತಕವನ್ನು ಬರೀತಾ ಇದ್ದೆ. ಆ ಪುಸ್ತಕ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಆ 2ನೇ ಹಂತ ನಾನು ಇನ್ನೂ ಪ್ರಾರಂಭ ಮಾಡಿದ್ದೆ. ಆ 2ನೇ ಹಂತ ಪ್ರಾರಂಭ ಮಾಡಬೇಕಾದ್ರೆ ನಾನು 2 ಜಡ್ಜ್ಮೆಂಟ್ಗಳನ್ನು ವಿಶ್ಲೇಷಣೆ ಮಾಡಿ ಬರಬೇಕಿತ್ತು.
ಅದೃಷ್ಟ ಅನ್ಬೇಕು. ಅವರು ಫೋನ್ ಮಾಡಿರೋ ಟೈಮಲ್ಲಿ ನಾನಿನ್ನು ಆ ಜಜ್ಮೆಂಟ್ ಓದೋ ಕೈ ಇಟ್ಟಿರ್ತೀನಿ. ಆಯ್ತು ಮಾಡ್ತೀನಿ ಅಂದರೆ ಅದು ತೊಗೊಂಡು ಸುಮಾರು 23 ಶನಿವಾರಗಳ ಒಳಗಡೆ ನಾನು ಅದನ್ನು ಮಾಡಿ ಮುಗಿಸ್ಕೊಟ್ಟೆ. 15ನೇ ತಾರೀಕು ಆಗಸ್ಟ್ ನನ್ನ ಅನುವಾದದ ಪ್ರತಿನ ಅವರಿಗೆ ಕಳಿಸ್ಕೊಟ್ಟೆ. ಇವತ್ತು 21 ಸೆಪ್ಟೆಂಬರ್, 22 ಜುಲೈನಲ್ಲಿ ಪ್ರಾರಂಭವಾದ್ದು 21 ಸೆಪ್ಟೆಂಬರ್ಗೆ ಇವತ್ತು ನಿಮ್ಮ ಮುಂದೆ ಇದೆ. ಅಂದರೆ 2 ತಿಂಗಳಿಗೂ 1 ದಿವಸ ಕಡಿಮೆ. ಮತ್ತು ಒಂದು ಮಾತು ಹೇಳಬೇಕು, ಹರ್ಷ ಅವರ ಮಗ ದೊರೆಸ್ವಾಮಿಯವರಿಗೆ ಕೊನೆಯಲ್ಲಿ ಮಾತಾಡಕ್ಕೆ ಬಿಡ್ತಿರಲಿಲ್ಲ ಅಂದು ನನಗೆ ಮಾತಾಡಕ್ಕೆ ಬಿಟ್ಟಿದ್ದಾರೆ. ಅವರ ಭರವಸೆಯನ್ನು ನಾನು ಎಷ್ಟು ಮಟ್ಟಿಗೆ ಉಳಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ಗೋಪಾಲ್ ಗೋಸೆಟ್ಟಿ ಅನುವಾದದ ಬಗ್ಗೆ ಹೇಳೋದಾದ್ರೆ, ಈ ಪುಸ್ತಕವನ್ನು ನಾನು ಯಾಕೆ ಅನುವಾದ ಮಾಡೋದು ಒಪ್ಕೊಂಡೆ ಅಂದರೆ, ಇಲ್ಲಿ ನಾಥೂರಾಮ್ ಗೋಡ್ಸೆ ವಿಚಾರವನ್ನಾಗಲಿ ಅವರ ಕಾರ್ಯವನ್ನಾಗಲಿ ವಿಜೃಂಭೀಕರಿಸಬೇಕು ಅನ್ನುವ ಮನೋಭಾವ ನನ್ನಲ್ಲಿ ಇರಲಿಲ್ಲ, ಈಗಲೂ ಇಲ್ಲ. ನಾಥೂರಾಮ್ ಗೋಡ್ಸೆ ಅವರು ಮಾಡಿರುವ ಕೊಲೆ ಅದು ನಮ್ಮ ಪ್ರಜಾಪ್ರಭುತ್ವವಾದಿ ವಿಚಾರಧಾರೆಗೆ ಅನುಗುಣವಾಗಿದೆ. ಅದು ನನ್ನ ನಂಬಿಕೆ. ಹಾಗಂತ ಗಾಂಧಿಯವರು ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ವಿಚಾರಧಾರೆಗೆ, ನಮ್ಮ ಪ್ರಜಾಪ್ರಭುತ್ವವಾದಿ ವಿಚಾರಧಾರೆಗೆ ಸೂಕ್ತವಾಗಿದೆಯಾ ಅನ್ನೋ ಪ್ರಶ್ನೆ ಬಂದಿದೆ. ಭಾರತ ಸರ್ಕಾರ ಚುನಾಯಿತ ಸರ್ಕಾರ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ. ನಮ್ಮ ಮೇಲೆ ಶತ್ರು ರಾಷ್ಟ್ರ ಬಂದು ಆಕ್ರಮಣ ಮಾಡ್ತಾ ಇದೆ, ಆ ಶತ್ರು ರಾಷ್ಟ್ರಕ್ಕೆ ನಾವು 55 ಕೋಟಿ ರೂಪಾಯಿಗಳನ್ನು ಕೊಟ್ಟರೆ ಅದು ಆಯುಧಗಳನ್ನು ಕೊಂಡ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡ್ತದೆ ಅನ್ನೋ ಒಂದು ರಾಷ್ಟ್ರೀಯ ಹಿತಕಲ್ಪನೆಯನ್ನು ಇಟ್ಕೊಂಡು ಸರ್ಕಾರ ಅದನ್ನು ವಿರೋಧಿಸಿದೆ. ನಾಥೂರಾಮ್ ಮಾಡಿದ್ದು ಕೊಲೆ ಪ್ರಜಾಪ್ರಭುತ್ವವಾದಿ ವಿಚಾರ. ಆದರೆ ಗಾಂಧಿಯವರು ಮಾಡಿದ್ದು ಉಪವಾಸ ಸತ್ಯಾಗ್ರಹ ಮಾಡಿ ಚುನಾಯಿತ ಸರ್ಕಾರ ತಗೊಂಡ ನಿರ್ಣಯವನ್ನು ನಾನು ಪಲ್ಟಿ ಹೊಡೆಯೋ ಥರ ಮಾಡ್ತೀನಿ ಅನ್ನೋದು ಇಸ್ ನಥಿಂಗ್ ಬಟ್ ಎ ಬ್ಲ್ಯಾಕ್ ಮೇಲಿಂಗ್ ತಂತ್ರ. ಗಾಂಧಿಯವರಿಗೆ ಏನು ಆಪ್ಷನ್ಸ್ ಇತ್ತು? ಪಾರ್ಲಿಮೆಂಟ್ ಕಾಲ್ಡ್ ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಅಲ್ಲಿ ಮೆಂಬರ್ಸ್ ಬರ್ತೀವಿ, ಅವರ ಮೇಲೆ ಒತ್ತಡ ಹೇಳಿ ಒಂದು ನಿರ್ಣಯವನ್ನು ತಗೋಬಹುದು. ಇಲ್ಲ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ಕಳಿಸಿ ಅಲ್ಲಿ ಸರ್ಕಾರದ ಮೇಲೆ ಮಾಡಿ. ಅದು ಎರಡೂ ಮಾಡಲಿಕ್ಕೆ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸಿನ 4ನೇ ಸದಸ್ಯರು ಆಗಿರಲಿಲ್ಲ. ಯು ಆರ್ ನಾಟ್ ಎ ಮೆಂಬರ್ ಆಫ್ ಕಾಂಗ್ರೆಸ್ ಅಟ್ ಆಲ್. ಅಂತಹವರು ಉಪವಾಸ ಸತ್ಯಾಗ್ರಹದ ಮೂಲಕ ಚುನಾಯಿತ ಸರ್ಕಾರ ತೆಗೆದುಕೊಂಡ ನಿರ್ಣಯವನ್ನು ಪಲ್ಟಿ ಹೊಡೆಯೋ ಥರ ಮಾಡ್ತೀನಿ ಅಂತ ಮಾಡಿದ್ದ ಕೊನೆಯಲ್ಲಿ ಸಿಕ್ಕಿದ್ದು ಗಾಂಧಿಗಳು. ಪುಸ್ತಕ ಇವತ್ತು ದಯವಿಟ್ಟು ಕೊಂಡುಕೊಂಡು ಓದಿ. ಈ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಚಾರಗಳೆಲ್ಲವೂ ಸರಿ ಅಂತ ನಾನು ಹೇಳಲ್ಲ. ಅವತ್ತಿನ ದಿವಸ ಗೋಡ್ಸೆಗೆ ಸರಿ ಅನಿಸಿದ್ದ ವಿಚಾರಗಳನ್ನ ಇದರಲ್ಲಿ, ಈ ವಿಚಾರ ನಿಮಗೆ ಒಪ್ಪಿಗೆ ಆದರೆ ಒಪ್ಪಿಕೊಳ್ಳಿ, ಒಪ್ಪಿಗೆ ಇಲ್ಲವ ಯಾವ ಕಾರಣಕ್ಕೆ ಒಪ್ಪಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಮಂಥನ ಮಾಡಿ ಅದನ್ನು ಕಲೆ ಹಾಕಿ. ಅದರಿಂದ ನಾನು ಯಾಕೆ ಒಪ್ಕೊಂಡೆ ಅಂದರೆ, ದಿಸ್ ಇಸ್ ಅನ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್. ಗಾಂಧೀಜಿಯವರ ಬಗ್ಗೆ ಮಿಲಿಯಾಂತರ ಪೇಜ್ಗಳು ಇವತ್ತು ಸಿಗುತ್ತೆ. ಆದರೆ ಗಾಂಧಿಯನ್ನು ಹತ್ಯೆ ಮಾಡಿದ ವ್ಯಕ್ತಿ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದೇ ಪುಸ್ತಕ.
ಈಗ ಎಲ್ಲ ಸಾಹಿತ್ಯ ನಾಶವಾಗುತ್ತೆ. ಆದ್ದರಿಂದ ನಿಮ್ಗೆ ಒಕ್ಕೆ ಆಗ್ಬೋದು, ಒಕ್ಕೆ ಆಗದೇ ಇರ್ಬೋದು. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬಂತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ವಕೀಲರು ಒಂದು ಅಪ್ಲಿಕೇಶನ್ ಹಾಕಿದ್ರು. ಯಾವುದೋ ಒಂದು ಸಿನಿಮಾ ಬಂದಿದೆ ಅಥವಾ ಬರ್ತಾ ಇದೆ, ಅದರಲ್ಲಿ ಮಮತಾ ಬ್ಯಾನರ್ಜಿನ ಬಹಳ ಕೆಟ್ಟದಾಗಿ ಚಿತ್ರಿಸಿದ್ದಾರೆ, ಅದನ್ನು ಬ್ಯಾನ್ ಮಾಡಬೇಕು ಅಂತ ವಕೀಲರು ಹೇಳಿದ್ರು. ಅವಾಗ ಜಡ್ಜ್ ಹೆಸರು ಏನು ನನಗೆ ಗೊತ್ತಿಲ್ಲ, ಅವರು ಹೇಳಿದ್ರು, ನಿಮಗೆ ಇಷ್ಟ ಇಲ್ಲದೆ ಇದ್ರೆ ಆ ಸಿನಿಮಾ ನೋಡಬೇಡಿ, ನಿಮಗೆ ಇಷ್ಟ ಆಗದೆ ಇದ್ರೆ ಆ ನಾಟಕಗಳನ್ನು ನೋಡಬೇಡಿ, ನಿಮಗೆ ಇಷ್ಟ ಆಗದೆ ಇದ್ರೆ ಪುಸ್ತಕವನ್ನು ಕೊಂಡು ನೀವು ಓದಬೇಡಿ. ಆದರೆ ಈ ಪುಸ್ತಕವನ್ನು ಓದಲಿಕ್ಕೆ ಇಷ್ಟಪಡೋರಿಗೆ, ಸಿನಿಮಾವನ್ನು ನೋಡಲಿಕ್ಕೆ ಇಷ್ಟಪಡೋರಿಗೆ, ನಾಟಕವನ್ನು ನೋಡಲಿಕ್ಕೆ ಇಷ್ಟಪಡೋರ ಅವರ ಮೂಲಭೂತ ಹಕ್ಕನ್ನ ಧಿಕ್ಕರಿಸುವ ಅಧಿಕಾರ ನಿಮಗಿಲ್ಲ. ಆ ಅಧಿಕಾರ ಈ ನ್ಯಾಯಾಲಯಕ್ಕೂ ಇಲ್ಲ. ಆದ್ದರಿಂದ ಅವರ ವ್ಯಕ್ತಿಗತ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾವು ಗೌರವಿಸಿ ಕೊಡ್ತೀವಿ ಅನ್ನೋ ಅದನ್ನು ಕಿತ್ತಾಕ್ತೀವಿ. ಅದೇ ರೀತಿ ನಿನ್ನೆನೋ ಮೊನ್ನೆ ಮುಂಬೈ ಹೈಕೋರ್ಟ್ನು ಅವಳ ಎಮರ್ಜೆನ್ಸಿ ಬಗ್ಗೆನೂ ಅದೇ ಅಭಿಪ್ರಾಯ ಹೇಳಿದೆ. ಈ ಅಭಿಪ್ರಾಯ 1969ರಲ್ಲಿ ನ್ಯಾಯಾಧೀಶ ಚಂದ್ರಚೂಡ್ ಅವರು ಹೇಳಿದ್ರು. ಚಂದ್ರಚೂಡ್ ಈ ಚಂದ್ರಚೂಡ್ ಅಲ್ಲ, ಅವರ ತಂದೆ ಸೀನಿಯರ್ ಚಂದ್ರಚೂಡ್. ಅವರು ಮುಂಬೈನಲ್ಲಿ ಜಡ್ಜ್ ಆಗಿದ್ರು. ಇವರು ಗೋಪಾಲ್ ಗೋಡ್ಸೆ ಅವರು ಬರೆದಂತಹ ಗಾಂಧಿ ಹತ್ಯಾ ಅಣಿ ಮೀ ಅನ್ನೋ ಪುಸ್ತಕ ಸರ್ಕಾರ ಬ್ಯಾನ್ ಮಾಡಿತ್ತು. ಇದೇ ಮಾತುಗಳನ್ನು ಚಂದ್ರಚೂಡ್ ಅವರು ಹೇಳಿ ಬ್ಯಾನನ್ನು ತಂದು ಹಾಕಿದರು. ಅಂದಿನಿಂದ ಈ ಪುಸ್ತಕ ಗಮನಿಸಿದ್ದಾರೆ. ಕೊನೆಯದಾಗಿ ಈ ಪುಸ್ತಕಕ್ಕೆ ಇನ್ನೊಂದು ಹಿನ್ನೆಲೆ ಇದೆ. 60-70ರ ಸಮಯದಲ್ಲಿ ಇರಬೇಕು. ಸುಬೇದಾರ್ ಚಚ್ಚಂ ರೋಡ್ನಲ್ಲಿ ಬ್ಯಾಂಗ್ಳೂರ್ ಬುಕ್ ವ್ಯೂ ಅಂತ ಆ ಪುಸ್ತಕದ ಮಡಿಯಲ್ಲಿ ನಾನು ಹೋದಾಗ ಕನ್ನಡ ಅನುವಾದವನ್ನು ನೋಡಿದೆ. ₹8 ₹6 ಏನೋ ಬೆಲೆ. ನನ್ನ ಜೇಬ್ನಲ್ಲಿ ಅಷ್ಟು ಇರಲಿಲ್ಲ ಅಂತ ಕಾಣುತ್ತೆ. ಸಮಯ ಇನ್ನಾಟ್ ಬೈದತ್ತು. ಅದಾದ ಮೇಲೆ ಬುಕ್ ಬ್ಯಾನ್ ಆಯಿತು. ಕೊನೆಯಲ್ಲಿ 84ರಲ್ಲಿ ಬ್ಯಾಂಗ್ಳೂರು ಬುಕ್ ಸಂಪೂರ್ಣವಾಗಿ ಕುಸಿದು ಬಿದ್ದರು. ಗಂಗಾಧರನವರ ಮಗ ದೇವಿದಾಸ್ ಅಂತ ಹಾಗೂ 120 ಮಂದಿ ಸಿಬ್ಬಂದಿ, 120 ಮಂದಿ ಗಾಯಗೊಂಡು, 120 ಮಂದಿ ಸತ್ರು. ಪಕ್ಕದ ಒಂದು ಥಿಯೇಟರ್ ಇತ್ತು, ಥಿಯೇಟರ್ ಇದ್ದವರು ಗಾಯ ಆಯಿತು. ಕೊನೆಗೂ ಹೆಣಗಳನ್ನು ತೆಗಿಲಿಕ್ಕೆ ಆಗಲಿಲ್ಲ. ಕೊನೆಗೆಲ್ಲ ನಾನು ಹೇಳೋದಿಷ್ಟೇ, ದಯವಿಟ್ಟು ಪುಸ್ತಕವನ್ನು ಕೊಂಡುಕೊಂಡು ಓದಿ. ಅದರಲ್ಲಿ ನಿಮಗೆ ಅಭಿಪ್ರಾಯ ಸರಿ ಅನಿಸಿದರೆ ಅದನ್ನು ಇದು ಮಾಡಿ. ಒಂದು ಬರ್ತುವಾಗ ಒಂದು ವಿಷಯ ನಾನು ಹೇಳ್ಕೊಂಡಿದ್ದೆ. ಕೋನ್ರಾಡ್ ಎಲ್ಸ್ಟ್ ಅಂತ ಅವರು ಒಂದು ಪುಸ್ತಕವನ್ನು ಮಾಡಿದ್ದಾರೆ ಇದೇ ವಿಷಯದಲ್ಲಿ. ನಾಥೂರಾಮ್ ಗೋಡ್ಸೆ ಸುಮಾರು 150 ಪ್ಯಾರಾಗಳನ್ನು ಬರೆದಿದ್ದಾರೆ ತಮ್ಮ ಹೇಳಿಕೆಯಲ್ಲಿ. ಆ 150 ಪ್ಯಾರಾಗಳನ್ನು ಅನಲೈಸ್ ಮಾಡಿ, ಪ್ರತಿಯೊಂದು ಪ್ಯಾರನ್ನು ಅನಲೈಸ್ ಮಾಡಿ, ನಾಥೂರಾಮ್ ಗೋಡ್ಸೆ ಹೇಳಿರೋ ಈ ವಿಚಾರ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಗಾಂಧಿಯವರು ಮಾಡಿದ್ದು ಸರಿ, ಯಾವುದು ಗಾಂಧಿಯವರು ಮಾಡಿದ್ದು ತಪ್ಪು ಅಂತ ವಿಶ್ಲೇಷಣೆ ಮಾಡಿ ಒಂದು ಪುಸ್ತಕವನ್ನು ಬರ್ತಾರೆ. ಆ ಪುಸ್ತಕ ಇವರ ಅಂಗಡಿನಲ್ಲಿ ಇದೆ, ಅದನ್ನು ಬೇಕಾದ್ರೆ ಓದಿ ನೋಡಿ. ಈ ಥರ ಬಹಳಷ್ಟು ವಿಚಾರಗಳು ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಜ್ಞಾನವರ್ಧನೆ ಮಾಡಿಕೊಳ್ಳಿ, ಚರ್ಚೆ ನಡೀಲಿ. ಅದು ನೀವು ನಾಥೂರಾಮ್ ಗೋಡ್ಸೆ ಒಪ್ಪಿಕೊತಿರೋ ಬಿಡ್ತಿರೋ ಆ ಪ್ರಶ್ನೆ ಬೇರೆ. ಆದರೆ ಪ್ರತಿಯೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ವಿಷಯ ಈ ಸಭೆಯಲ್ಲಿ ಈ ಪುಸ್ತಕದಿಂದ, ಈ ಸಭೆಯಲ್ಲಿ ನಡೆದಂಥ ಚರ್ಚೆಗಳಿಂದ ನಿಮ್ಮ ಮನಸ್ಸು ಅಥವಾ ನಿಮ್ಮ ವಿಚಾರ ಹರಿತಗೊಂಡಿದ್ದರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸ್ತೇನೆ.